ಪಾರ್ವತಿ ದೇವಿಯ ಕತೆ. ಹಿಮಾಲಯ ಪರ್ವತಗಳ ರಾಜನಾದ ಹಿಮವಂತ ಮತ್ತು ಅವರ ಪತ್ನಿ ಮೇನಾದೇವಿಗೆ ಒಂದು ಸುಂದರ ಕನ್ಯೆ ಜನಿಸಿದಳು. ಆಕೆಯ ಹೆಸರು ಪಾರ್ವತಿ. ಪರ್ವತದ ಮಗಳು ಎಂಬ ಅರ್ಥದಿಂದ ಆಕೆಗೆ ಪಾರ್ವತಿ ಎಂದು ಹೆಸರು ಬಂದಿತು. ಪಾರ್ವತಿ ಬಾಲ್ಯದಿಂದಲೇ ಭಕ್ತಿಯುಳ್ಳವಳು. ಅವಳು ಸದಾ ಲಾರ್ಡ್ ಶಿವನ ಧ್ಯಾನ ಮಾಡುತ್ತಿದ್ದಳು. ಶಿವನನ್ನು ತನ್ನ ಪತಿಯಾಗಿ ಪಡೆಯಬೇಕು ಎಂದು ಸಂಕಲ್ಪ ಮಾಡಿಕೊಂಡಳು. ಅದರ ಹಿಂದೆ ಒಂದು ಕತೆ ಇತ್ತು. ಹಿಂದಿನ ಜನ್ಮದಲ್ಲಿ ಪಾರ್ವತಿ ದೇವಿ ಸತೀದೇವಿಯಾಗಿ ಜನಿಸಿದ್ದಳು. ಸತೀದೇವಿ ಶಿವನ ಪತ್ನಿಯಾಗಿದ್ದಳು. ಆದರೆ ತಂದೆಯ ಅವಮಾನದಿಂದ ದುಬುಕಗೊಂಡು ಯೋಗಾಗ್ನಿಯಲ್ಲಿ ದೇಹ ತ್ಯಜಿಸಿದಳು. ನಂತರ ಅವಳು ಪಾರ್ವತಿಯಾಗಿ ಪುನರ್ಜನ್ಮ ಪಡೆದಳು. ಪಾರ್ವತಿ ದೇವಿ ಕಠಿಣ ತಪಸ್ಸು ಆರಂಭಿಸಿದಳು. ಕಾಡಿನಲ್ಲಿ ವಾಸಿಸಿ ಎಲೆಗಳನ್ನು ತಿನ್ನದೆ ನೀರನ್ನು ಕಡಿಮೆ ಕುಡಿಯುತ್ತಾ ಶಿವನ ಧ್ಯಾನದಲ್ಲೇ ಕಾಲ ಕಳೆಯುತ್ತಿದ್ದಳು. ಆಕೆಯ ಭಕ್ತಿ ಮತ್ತು ತಪಸ್ಸಿಗೆ ದೇವತೆಗಳು ಆಶ್ಚರ್ಯಪಟ್ಟರು. ಕೊನೆಗೆ ಲಾರ್ಡ್ ಶಿವ ಅವಳ ಭಕ್ತಿಗೆ ಮೆಚ್ಚಿ ಪಾರ್ವತಿಯನ್ನು ವರವಾಗಿ ಸ್ವೀಕರಿಸಿದರು. ಅವರ ವಿವಾಹವು ಬಹಳ ವೈಭವದಿಂದ ನಡೆಯಿತು. ದೇವತೆಗಳು, ಋಷಿಗಳು, ಗಂಧರ್ವರು ಎಲ್ಲರೂ ಆ ಮದುವೆಯಲ್ಲಿ ಭಾಗವಹಿಸಿದರು. ನಂತರ ಪಾರ್ವತಿ ದೇವಿ ಮತ್ತು ಶಿವನಿಗೆ ಇಬ್ಬರು ಪುತ್ರರು ಜನಿಸಿದರು, ಗಣೇಶ ಮತ್ತು ಕಾರ್ತಿಕೇಯ. ಪಾರ್ವತಿ ದೇವಿ ಪ್ರೀತಿ, ಶಕ್ತಿ, ಸಹನೆ ಮತ್ತು ತಾಯ್ತನದ ಪ್ರತೀಕಳಾಗಿ ಪೂಜಿಸಲ್ಪಡುತ್ತಾಳೆ. ಆದ್ದರಿಂದಲೇ ಭಕ್ತರು ಅವಳನ್ನು ದುರ್ಗೆ, ಅನ್ನಪೂರ್ಣೇಶ್ವರಿ, ಗೌರಿ, ಅಂಬೆ ಎಂದು ಅನೇಕ ರೂಪಗಳಲ್ಲಿ ಆರಾಧಿಸುತ್ತಾರೆ. ನೀತಿ: ನಿಜವಾದ ಭಕ್ತಿ, ಸಹನೆ ಮತ್ತು ದೃಢ ಸಂಕಲ್ಪ ಇದ್ದರೆ ದೇವರ ಕೃಪೆ ಖಂಡಿತ ಸಿಗುತ್ತದೆ.